ಇಂದು ಕರ್ನಾಟಕ ರಾಜ್ಯ ತಳವಾರ ಸಮಾಜದ ನೇತೃತ್ವದಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿ ತಡೆ ಹಿಡಿದಿರುವಂತಹ ತಳವಾರ ಸಮುದಾಯಕ್ಕೆ ಎಸ್ಟಿ ಪ್ರಮಾಣ ಪತ್ರ ನೀಡುವಂತೆ ಆಗ್ರಹಿಸಿ ಇವತ್ತ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಅಹೋರಾತ್ರಿ ಧರಣಿಯನ್ನು ಪ್ರಾರಂಭ ಮಾಡಲಾಗಿದೆ. ಈ ಒಂದು ಧರಣಿಯ ಉದ್ದೇಶ ಇಷ್ಟೇ, ಏನು ಈ ಹಿಂದೆ ಬಿಜೆಪಿ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಕೇಂದ್ರ ಮತ್ತು ರಾಜ್ಯದಲ್ಲಿ ಈ ತಳವಾರ ಸಮುದಾಯಕ್ಕೆ ಪರಿಶಿಷ್ಟ ಪಂಗಡದಲ್ಲಿ ಸೇರ್ಪಡೆ ಮಾಡಿ ಆದೇಶ ಹೊರಡಿಸಲಾಗಿತ್ತು. ಅದರಂತೆ ಏನು ಹಿಂದುಳಿದ ವರ್ಗದ ಪಟ್ಟಿಯಲ್ಲಿರುವಂತಹ ಎಟಿಎ ದೇಶದಲ್ಲಿ ಆ ಒಂದು ತಳವಾರವನ್ನು ತೆಗೆದುಹಾಕಿ ಪರಿಶಿಷ್ಟ ಪಂಗಡದ ಪಟ್ಟಿಯಲ್ಲಿ ಇವತ್ತ 2022ನೇ ಸಾಲಿನಲ್ಲಿ ಹಿಂದಿನ ಮಾಜಿ ನೀಡಲಾಗ್ತಿತ್ತು. ಆದ್ರೆ ಇವತ್ತಿನ ದಿವಸ ಕಲಬುರಗಿ ಜಿಲ್ಲೆಯಲ್ಲಿ ಮಾತ್ರ ಇವತ್ತ ತಳವಾರ ಸಮುದಾಯಕ್ಕೆ ಎಸ್ಟಿ ಪ್ರಮಾಣ ಪತ್ರ ಯಾಕೆ ನೀಡಲಾಗಿದೆ, ಅದಕ್ಕೆ ಉತ್ತರ ನಮಗೆ ಬೇಕಾಗಿದೆ. ಅದರಂತೆ ಇವತ್ತು ಯಾವ ರೀತಿಯಾಗಿ 29 ಜಿಲ್ಲೆಯಲ್ಲಿ ತಳವಾರ ಸಮುದಾಯಕ್ಕೆ ಎಸ್ಟಿ ಪ್ರಮಾಣ ಪತ್ರ ನೀಡ್ತಾ ಇದ್ದಾರೆ, ಅದರಂತೆ ಕಲಬುರಗಿ ಜಿಲ್ಲೆಯಲ್ಲಿ ಕೂಡ ಸರಳವಾಗಿ ಇವತ್ತು ಎಸ್ಟಿ ಪ್ರಮಾಣ ಪತ್ರ ನೀಡಬೇಕಾಗಿ ಇವತ್ತಿನ ದಿವಸ ಸರ್ಕಾರಕ್ಕೆ ಈ ಮೂಲಕ ಒತ್ತಾಯಿಸುತ್ತಿದ್ದೇವೆ. ಎಲ್ಲಿವರೆಗೆ ಇವತ್ತಿನ ದಿವಸ ಈ ಒಂದು ಸಮುದಾಯಕ್ಕೆ ಏನು ಪರಿಶಿಷ್ಟ ಪಂಗಡದ ಪ್ರಮಾಣ ಪತ್ರ ನೀಡುವುದಿಲ್ಲೋ ಅಲ್ಲಿಯವರೆಗೆ ಈ ರೀತಿಯಾದಂತಹ ಅಹೋರಾತ್ರಿ ಧರಣಿಯನ್ನು ನಾವು ನಡೀತಾ ಇದ್ದೀವಿ. ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ, ಇವತ್ತಿನ ದಿವಸ ಕಳೆದ 2 ವರ್ಷದಿಂದ ಏನು ಈ ತಳವಾರ ಸಮುದಾಯ ಈ ಕಡೆ ಹಿಂದುಳಿದ ವರ್ಗದ ಪಟ್ಟಿಯಲ್ಲಿ ಇಲ್ಲ, ಇವತ್ತು ಎಸ್ಟಿ ಪಟ್ಟಿಯಲ್ಲಿ ಇಲ್ಲ. ಇವತ್ತಿನ ದಿವಸ ಈ ನಮ್ಮ ವಿದ್ಯಾರ್ಥಿನಿಯರ ಜೊತೆ, ರೈತರ ಜೊತೆ, ಅವರ ಭವಿಷ್ಯದ ಜೊತೆ ಈ ಒಂದು ಲಜ್ಜೆಗೆಟ್ಟಂತ ಸರ್ಕಾರ ಇವತ್ತು ಅವರ ಭವಿಷ್ಯದ ಜೊತೆ ಚೆಲ್ಲಾಟ ಆಡ್ತಾ ಇದೆ. ಕೂಡಲೇ ಇವತ್ತಿನ ದಿವಸ ಆ ಒಂದು ಚೆಲ್ಲಾಟವನ್ನು ನಿಲ್ಲಿಸಿ ಕೂಡಲೇ ಸಂವಿಧಾನಬದ್ಧವಾಗಿ ನಮ್ಮ ಮಕ್ಕಳಿಗೆ ಇವತ್ತ ಎಸ್ಟಿ ಪ್ರಮಾಣ ಪತ್ರ ವಿತರಣೆ ಮಾಡಬೇಕೆಂದು ಈ ಹೋರಾಟದ ಮುಖಾಂತರ ಮತ್ತು ತಮ್ಮ ಮುಖಾಂತರ ಈ ರಾಜ್ಯ ಸರ್ಕಾರಕ್ಕೆ ಒತ್ತಾಯ